ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನ ನಾಮವೇ ನಮಗೆ ಬಲ. ಅದಕ್ಕೆ ಆಧಾರ ವಾಕ್ಯ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 10ನೇ ವಚನ. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು. ಜೀವನದಲ್ಲಿ ನಾವು ಎದುರಿಸುವ ಕಷ್ಟಗಳು, ಯುದ್ಧಗಳು, ಒತ್ತಡಗಳು, ಭಯಗಳು ಹಲವು ಬಾರಿ ನಮ್ಮ ಶಕ್ತಿಗಿಂತ ದೊಡ್ಡದಾಗಿ ಕಾಣ್ತದೆ. ಆದರೆ ಒಂದು ಸತ್ಯವನ್ನು ಮರೆಯಬಾರದು, ನಮ್ಮ ಬಲ ನಮ್ಮಲ್ಲಿ ಇಲ್ಲ, ನಮ್ಮ ಬಲ ಕರ್ತನ ನಾಮದಲ್ಲಿದೆ. ಕರ್ತನ ನಾಮ ಎಂಬುದಾಗಿ ಹೇಳುವಾಗ ಅದೊಂದು ಪದವಲ್ಲ, ಅದೊಂದು ಶಕ್ತಿ. ನಾಮ ಎಂಬುದಾಗಿ ಹೇಳುವಾಗ ಆ ನಾಮದಲ್ಲಿ ನಮಗೆ ಒಂದು ಅಧಿಕಾರ, ಆ ನಾಮದಲ್ಲಿ ನಮಗೆ ಒಂದು ರಕ್ಷಣೆ, ಆ ನಾಮದಲ್ಲೇ ನಮಗೆ ಒಂದು ಮಹಿಮೆ. ಜನರ ಸಹಾಯ ಕುಂದಿ ಹೋಗಬಹುದು, ಆದರೆ ದೇವರ ನಾಮ ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿ ಕ್ರಿಯೆ ಮಾಡ್ತದೆ. ಮನುಷ್ಯನ ಸಹಾಯಕ್ಕೆ ಮಿತಿ ಇದೆ, ಮನುಷ್ಯರ ಬಲಕ್ಕೆ ಮಿತಿ ಇದೆ, ಮನುಷ್ಯರ ಜ್ಞಾನಕ್ಕೂ ಮಿತಿ ಇದೆ. ಆದರೆ ನಾವು ನಂಬಿರುವ ಕರ್ತನ ನಾಮಕ್ಕೆ ಮಿತಿಯೇ ಇಲ್ಲ. ನಾವು ಬಲಹೀನರಾಗುವಾಗ, ದುರ್ಬಲರಾಗುವಾಗ ಆತನ ನಾಮ ನಮಗೆ ಬಲವಾಗಿದೆ. ನಾವು ಗೊಂದಲದಲ್ಲಿದ್ದಾಗ ಆತನ ನಾಮ ನಮಗೆ ಮಾರ್ಗವಾಗಿದೆ. ನಾವು ಬಿದ್ದಾಗ ನಮ್ಮನ್ನು ಎಬ್ಬಿಸುವ ಉನ್ನತವಾದ ನಾಮ ಅದು ಯೇಸುವಿನ ನಾಮ. ಅದಕ್ಕೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನ ನಾಮ ಬಲವಾದ ಬುರುಜು. ಈ ಬಲವಾದ ಬುರುಜು ಅಂದರೆ ಏನು? ಗೋಪುರ ರೀ. ಗೋಪುರ ಅಂತ ಹೇಳಿದ್ರೆ ಅದು ಶತ್ರುವಿನ ದಾಳಿಯಿಂದ ಸಂಪೂರ್ಣ ನಮ್ಮನ್ನು ರಕ್ಷಿಸುವಂಥ ಒಂದು ಸ್ಥಳ. ನಾವೇನು ಮಾಡಬೇಕಂತೆ, ಆ ಕೋಟೆಯ ಒಳಗಡೆ ಬಂದು ಬಿಡಬೇಕು, ಆ ನಾಮದ ಒಳಗಡೆ ಬಂದು ಬಿಡಬೇಕು. ಆರಾಧನೆ, ಪ್ರಾರ್ಥನೆ, ನಂಬಿಕೆ ಇವುಗಳ ಮೂಲಕ ದೇವರ ನಾಮವನ್ನು ನಾವು ಆಶ್ರಯಿಸಬೇಕು. ಯೇಸು ನಾಮದಲ್ಲಿ ಪ್ರಾರ್ಥಿಸುವುದರಿಂದ ನಮಗೆ ಶಕ್ತಿ ಸಿಗುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಆತಂಕಗಳು ಬಂದಾಗ ನಾವು ಏನು ಮಾಡಬೇಕೆಂಬುದಾಗಿ ಚಿಂತಿಸ್ತೇವೆ. ಆದರೆ ಯೇಸು ನಾಮ ನಮ್ಮ ಜೊತೆ ಇದ್ದರೆ ನಮಗೆ ಭಯವೇ ಬೇಡ, ಏಕೆಂದರೆ ಆ ನಾಮವೇ ನಮಗೆ ರಕ್ಷಣೆ. ಕರ್ತನು ತನ್ನ ಬಲವಾಗಿಸಿಕೊಂಡಿದ್ದ ದಾವೀದನು ಎಲ್ಲ ಯುದ್ಧಗಳಲ್ಲಿ ಅವನು ಜಯವನ್ನು ಪಡೆದನ್ರಿ. ಅದಕ್ಕೆ ಕಾರಣ ಏನಂತೀರ? ಅವನು ಹಿಡಿದುಕೊಂಡಂಥ ದೇವರ ನಾಮ. ಅದಕ್ಕೆ ಅವನು ದೊಡ್ಡ ಗೊಲಿಯಾತನನ್ನು ಎದುರಿಸಲಿಕ್ಕೆ ಹೋದಾಗ ಅವನು ಹೇಳ್ತಾನೆ, ನೀನು ಕತ್ತಿ, ಈಟಿ, ಬರ್ಚಿಯಿಂದ ಬರ್ತೀಯ, ನಾನಾದರೂ ಕರ್ತನ ನಾಮದಲ್ಲಿ ಬರುತ್ತೇನೆ. ಕೀರ್ತನೆಗಳು 46:11ನೇ ವಚನ ಹೇಳುತ್ತದೆ, ಸೈನಾಧೀಶ್ವರನಾದ ಯೆಹೋವ ದೇವರು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ನೋಡ್ರಿ, ಈ ಕರ್ತನ ನಾಮ ನಮಗೆ ಜಯವನ್ನು ಕೊಡುವಂಥದ್ದಾಗಿದೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಡಾಕ್ಟರ್ ಹೆನ್ರಿ ಎಂಬಂಥ ಒಬ್ಬ ದೇವ ಭಕ್ತರಿದ್ದರು. ಒಂದು ಭಯಂಕರವಾದ ವ್ಯಾಧಿಗೆ ಒಳಗಾದರು. ದಿನ ಕಳೆದಂತೆ ವ್ಯಾಧಿ ಹೆಚ್ಚಾಗಿ ಹಾಸಿಗೆ ಹಿಡಿದರು. ಇನ್ನೇನು ತನ್ನ ಮರಣದ ವೇಳೆ ಸಮೀಪಿಸಿತು ಎಂದುಕೊಳ್ಳುವಾಗ ಒಬ್ಬರು ಬಂದು ಹೇಳಿದರು, ಕರ್ತನ ನಾಮವನ್ನು ಹಿಡಿದುಕೊಳ್ಳಿರಿ, ಆ ನಾಮದ ಒಳಗೆ ಬನ್ನಿರಿ, ನಿಮಗೆ ಸೌಖ್ಯ ಸಿಗುವುದು ಎಂಬುದಾಗಿ ಹೇಳಿದಾಗ ಅವತ್ತಿನಿಂದ, ದೇವರೇ ನಿನ್ನ ನಾಮವೇ ನನಗೆ ಆಶ್ರಯ, ನಿನ್ನ ನಾಮದ ಒಳಗಡೆ ಬರುತ್ತೇನೆ, ನಿನ್ನ ನಾಮವನ್ನು ನಾನು ಹಿಡಿಯುತ್ತೇನೆ, ನನಗೆ ಒಂದು ಸೌಖ್ಯವನ್ನು ಕೊಡ್ರಿ, ಬಿಡುಗಡೆಯನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸಿದಾಗ ಒಂದು ದಿನ ಯೇಸುವಿನ ಪುನರುತ್ಥಾನ ಶಕ್ತಿ ಅವರ ಮೇಲೆ ಇಳಿದು ಬಂದು ಸಕಲ ವ್ಯಾಧಿಯನ್ನು ತೊಲಗಿಸಿಬಿಟ್ಟಿತು. ಅವರು ಒಂದು ಪೂರ್ಣ ಸೌಖ್ಯವನ್ನು ಹೊಂದಿಕೊಂಡರು. ನೋಡ್ರಿ, ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ ಒಬ್ಬ ಹುಟ್ಟು ಕುಂಟನು, ಅವನು ಭಿಕ್ಷೆ ಬೇಡ್ತಾ ಇದ್ದ. ಅವನು ಪೇತ್ರ ಯೋಹಾನನನ್ನು ನೋಡುವಾಗ ಪೇತ್ರನ ಹೇಳ್ತಾನೆ, ನಮ್ಮಲ್ಲಿ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲಪ್ಪ ಅಂತ ಹೇಳಿದಾಗ, ನನ್ನಲ್ಲಿ ಇರೋದು ಕೊಡ್ತೀನಿ ಅಂತ ಹೇಳಿದಾಗ ಅವನಲ್ಲಿ ಇದ್ದದ್ದು ಏನು ಗೊತ್ತಾ?
ಕರ್ತನ ನಾಮ. ಆ ಕರ್ತನ ನಾಮವನ್ನು ಹೇಳಿ ಅವನ ಕೈಗಳನ್ನು ಹಿಡಿದುಕೊಂಡು ಎದ್ದು ನಡೆದಾಡಂತೇಳಿ ಅವನು ಎಬ್ಬಿಸಿದಾಗ ಅವನು ಎದ್ದು ನಡೆದಾಡಿದ. ಅವನಿಗೆ ಕಾಲ್ಗಳು ಬಂತಂತೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಕರ್ತನ ನಾಮ ಅದ್ಭುತವಾದ ಅತಿಶಯಗಳನ್ನು ಮಾಡುವಂಥದ್ದಾಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಯೆಹೋವನ ನಾಮ ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು. ಹಾಗಿರೋದಾದರೆ ಇವತ್ತು ಆ ಕರ್ತನ ನಾಮದ ಮುಂದೆ ಬರೋಣ, ಆ ನಾಮವನ್ನು ಹರಿಕೆ ಮಾಡೋಣ. ದೇವರೇ, ನನಗೆ ನಿನ್ನ ನಾಮವೇ ಆಶ್ರಯ, ನಿನ್ನ ನಾಮವೇ ಬಲ, ನಿನ್ನ ನಾಮವೇ ನನಗೆ ರಕ್ಷಣೆ ಕೊಡುವಂಥದ್ದೆಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದಿನ ಕರ್ತನ ನಾಮ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯ ಮಾಡ್ತದೆ. ಆ ನಾಮದಲ್ಲೇ ನಮಗೆ ಬಲವಿದೆ, ಆ ನಾಮದಲ್ಲಿ ಭಯವಿಲ್ಲ, ಆ ನಾಮದಲ್ಲೇ ನಮಗೆ ಜಯ, ಆ ನಾಮದಲ್ಲೇ ನಮಗೆ ರಕ್ಷಣೆ, ಆ ನಾಮದಲ್ಲೇ ನಮಗೆ ಶಕ್ತಿ. ಆ ನಾಮದ ಒಳಗಡೆ ಬಂದು ಬಿಡೋಣ, ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ದೇವರೇ, ಅದು ಭದ್ರವಾದ ಕೋಟೆ. ಆ ನಾಮದ ಒಳಗಡೆ ಬರುವ ಪ್ರತಿಯೊಬ್ಬರನ್ನು ನೀವು ಸಂರಕ್ಷಿಸುವ ದೇವರು, ಅವರನ್ನು ಬಲಪಡಿಸುವ ದೇವರು. ಆ ನಾಮದ ಒಳಗೆ ದೇವರೇ ನಾವು ಯಾವಾಗಲೂ ಇರಲಿಕ್ಕೆ ಸಹಾಯ ಮಾಡಿರಿ. ಶತ್ರು ಬರುವಾಗ ದೇವರೇ, ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ, ವೈರಿ ಎದುರುಗೊಂಡು ನಮ್ಮನ್ನು ಎದುರಿಸುವಾಗ ನಿನ್ನ ನಾಮದೊಟ್ಟಿಗೆ ನಾವು ಹೋರಾಡುವಂತೆ, ನಿನ್ನ ನಾಮದ ಬಲದೊಂದಿಗೆ ನಾವು ಮುಂದುವರಿಯುವಂತೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ಕೃಪೆಯನ್ನು ಕೊಡ್ರಿ. ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಈ ಹೊಸ ದಿನವನ್ನು ನಿನ್ನ ಜನರಿಗೆ ಆಶೀರ್ವದಿಸಿಕೊಡ್ರಿ. ಒಂದು ಅದ್ಭುತ ನಡೆಯಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಈ ನೂತನವಾದ ದಿನದಲ್ಲಿ ಕೂಡ ಕರ್ತನ ನಾಮವನ್ನು ಹಿಡಿದುಕೊಳ್ಳ್ರಿ. ಕರ್ತನ ನಾಮ ನಿಮ್ಮನ್ನು ಮುನ್ನಡೆಸಲಿ, ಆಶೀರ್ವದಿಸಲಿ, ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.